ಗಾಡ್ ಕಾಪ್ಸ್ ಇವ್ರೇನು ತೊಳ್ತಾರೆ ಡಿಸಿಷನ್ ಫೈನಲ್. ಇನ್ನೊಬ್ಬರ ಮಾತಲ್ಲಿ ಬೆಲೆನೇ ಇಲ್ಲ, ಸುಮ್ಮನೆ ನಾಮಕ್ಕೆ ವಾಸ್ತವ ಒಬ್ಬರು ಪ್ರೆಸಿಡೆಂಟು ಮಾತಾಡೋದು ಮಾಡ್ತಾಯಿದ್ದಾರೆ. ಅವರಲ್ಲೇ ಪ್ರಮುಖವಾಗಿ ಅಮೀರ್ ಹತಾಮಿ ಜನರಲ್ ಸೇನಾ ಮುಖ್ಯಸ್ಥ, ನಿಧಾನಕ್ಕೆ ಸೈನ್ಯದ ಕೈಲಿ ಹೋಗ್ತಾ ಇದೆ ಆಡಳಿತ ಅನ್ನೋದು ಇಲ್ಲಿ ಗಮನಿಸ್ಬೇಕಾಗಿದೆ ನಾವೆಲ್ಲ. ಅದೇನೋ ಇದ್ದರೂ ಭಾಳ ಬ್ಯಾಲೆನ್ಸು ಆಗಿ ಅಮೇರಿಕ ಹೇಳಿದ ತಕ್ಷಣ ಉತ್ತರ ನಡೆ ಆಗ್ತಾಯಿದೆ. ಹೀಗಾಗಿ ಅವರು ಅವ್ರನ್ನ ದಾಳಿ ಮಾಡಿದ್ರು ದಾಳಿ ಮಾಡಿ ಬಿಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಟ್ರಂಪ್ ಅವ್ರಿಗಿಂದ ಏನು ಹೆಜ್ಜೆ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇದೊಂದು ರೀತಿಯಿಂದ ದೊಡ್ಡ ಹಿನ್ನಡೆ ಅಮೆರಿಕ ಮತ್ತು ಇಸ್ರೇಲ್ ಅಂತ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಇವತ್ತು ನೀವು ಹೆಂಗೆ ಬಂದರೂ ಬಾರಪ್ಪ ನಾವು ರೆಡಿ ಇದ್ದೀವಿ ಅಂತೇಳಿ. ಹೀಗಾಗಿ ಇವತ್ತು ವಿಶ್ವದ ಅರ್ಥವ್ಯವಸ್ಥೆ ಬದಲಾಗ್ತಾ ಇದೆಯಾ, ಅಮೇರಿಕ ಗೌನ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಹೇಳ್ತಾ ಇದ್ದಾವೆ. ಇಲ್ಲಿವ್ರಿಗೆ ಗೌನ ಆಯಿತು ಅಂತ ವಾದ ಮಾಡೋವ್ರಿಗೆ ಇಲ್ಲಿ ಎವಿಡೆನ್ಸ್ ಸಿಗ್ತಾ ಇದ್ದಾವೆ. ಹೌದಪ್ಪ ವೀಕ್ ಆಯಿತು. 1945 ಯುದ್ಧ ಸಮಾಪ್ತಿ ಸಂದರ್ಭದಲ್ಲೇ ಒಂದು ಪವರ್ಫುಲ್ಲಾಗಿ ಹೊರಬಂದಂಥ ಅಮೇರಿಕ ಇಲ್ಲಿವರೆಗೆ ವಿಶ್ವವನ್ನು ತನ್ನ ಅರ್ಥನೀತಿಯ ನೆಲೆಯಲ್ಲಿ ಆಳಿದ್ದೇನು ಸುಳ್ಳಲ್ಲ. ಇವತ್ತು ಆಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಇವತ್ತು ಇರಾನ್ ಯಾವ ಮಟ್ಟಕ್ಕೆ ಬಂದು ನಿಂತದೆ ಅಂದರೆ ಅಮೇರಿಕ ಹೇಳಿದ್ರೆ ಯಾವುದನ್ನೂ ಒಪ್ತಾ ಇಲ್ಲ. ನಾವು ರೆಡಿದ್ದೀವಿ, ಬಂದು ಬಿಡಪ್ಪ, ಕಾರ್ಗೆ ಜಿಪ್ಪಿಗೆ ಬರ್ತೀಯ ರೆಡಿಪ್ಪ, ಹಾರ್ಮೋನ್ಸ್ ಬಿಡ್ಸಕ್ಕೆ ಬರ್ತೀಯ ಬಾ. ಇಲ್ಲಿ ಇನ್ನೊಂದು ಏನಾಗಿಬಿಡೋದಪ್ಪ ಅಂತಂದ್ರೆ ಈ ಇರಾನದ ಹಿಂದೆ ಬಲಿಷ್ಠ 2 ರಾಷ್ಟ್ರಗಳಿಗೆ ಬಿಟ್ಟಿದ್ದಾವೆ. ಮೊದಲು ಚೈನಾ, ಎರಡನೇದಾಗಿ ರಷ್ಯಾ. ಹೀಗಾಗಿ ಏನು ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಟ್ರಂಪ್ಗೆ ತಿಳಿಲಾರ್ದು. ಜೊತೆಗೆ ಅಮೇರಿಕಾದಲ್ಲೂ ಸಹಿತ ಅವರು ಸಹ ಅಮೇರಿಕನ್ಸ್ ವ್ಯಾಪಾರಿ ವರ್ಗದವರು, ಅವರು ಯುದ್ಧ ಮಾಡಿ ಗೆಲ್ಲುವಂಥದ್ದು ಇಲ್ಲ. ಮತ್ತು ಅವರು ವಿಸ್ತರಣಾವಾದಿಗಳು ಅಲ್ಲ ಅಮೇರಿಕನ್ಸ್, ಕೇವಲ ವ್ಯಾಪಾರದಲ್ಲಿ ಬಂದು ತಮ್ಮ ಲಾಭ ಮಾಡ್ಕೊಂಡು ಹೋಗೋರು ಅಷ್ಟೇ. ಉಳಿದು ಸಾರಿ ಅಲ್ಲ ಬೇಡಪ್ಪ ಅಂತಾರೆ.